ದೋಸ್ತಿಗಳ ಪಾದಯಾತ್ರೆಗೆ ಸರ್ಕಾರದಿಂದ ಅನುಮತಿ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಅನುಮತಿಯನ್ನ ಕೊಟ್ಟಿದ್ದೇವೆ, ಶಾಂತಿಯುತವಾಗಿ ಪಾದಯಾತ್ರೆ ನಡೆಸ್ತೀವಿ ಅಂದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ತಡೆಯುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ, ಇದಕ್ಕೆ ಸರ್ಕಾರದಿಂದ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ, ಹಾಗಾಗಿ ಶಾಂತಿಯುತವಾಗಿ ಪಾದಯಾತ್ರೆಯನ್ನ ನಡೆಸಬೇಕಾಗುತ್ತೆ ಅಂತ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ಅನುಮತಿ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಮಾತನಾಡಿದ್ದಾರೆ. ದೋಸ್ತಿಗಳ ಪಾದಯಾತ್ರೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅಂತ ತೀರ್ಮಾನ ಮಾಡಿದ್ದೇವೆ. ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ದು. ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ, ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ, ಕಾನೂನು ಬಾಹಿರವಾಗಿ ಅಂತ ಹೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವರಿಗೂ ಕೂಡ ಪರ್ಮಿಷನ್ ಕೊಡ್ತೀವಿ. ಸರ್ಕಾರ ಈ ನಿರ್ಧಾರಕ್ಕೆ ಇದ್ದಕ್ಕಿದ್ದಂಗೆ ಬಂದುಬಿಟ್ಟಿದೆ ಅಂತ ಅಲ್ಲ, ಅವೇನಿಲ್ಲ. ಅವರು ನಮಗೆ ಒಂದೇ ಆತಂಕ ಇದ್ದಿದ್ದು ಗಲಾಟೆಗಳು ಮತ್ತೊಂದು ಆ ರೀತಿಯೆಲ್ಲ ಆಗಬಾರ್ದು. ಅವರು ಆಗೋದಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿಯನ್ನು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಮಾಡಲಿ ಹಾಗೆ ಅಂತೇಳಿ ಕೊಡ್ತಾ ಇದ್ದೀವಿ. ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ದು. ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ, ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ, ಕಾನೂನು ಬಾಹಿರವಾಗಿ ಅಂತ ಹೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವರಿಗೂ ಕೂಡ ಪರ್ಮಿಷನ್ ಕೊಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.